ಮೊನ್ನೆ ರಾಷ್ಟ್ರೀಯ ಅಧ್ಯಕ್ಷ ಪ್ರಮುಖ ಚರ್ಚೆ ಕೂಡ ಆಯಿತು. ರಾಷ್ಟ್ರೀಯ ಅಧ್ಯಕ್ಷರು ನಿತಿನ್ ಅಭಿನ್ಜಿ ಅವರು ಮೊದಲ ಬಾರಿಗೆ ಕರ್ನಾಟಕಕ್ಕೆ ಬಂದಿದ್ರು, ಬೆಂಗಳೂರಿನಲ್ಲಿದ್ದರು. 2-3 ದಿನಗಳ ಕಾಲ ಸಂಘಟನಾತ್ಮಕವಾಗಿರ್ತಕ್ಕಂಥ ಸಭೆಗಳು ಕೂಡ ಆಯಿತು. ಶಾಸಕರು, ಸಂಸದರು ಎಲ್ಲರ ಜೊತೆಲೂ ಕೂಡ ಸಮಾಲೋಚನೆ ಕೂಡ ಮಾಡಿದ್ರು. ಮತ್ತೆ ಯುವಕರ ಜೊತೆ ಸಂವಾದನೂ ಕೂಡ ಮಾಡಿದ್ರು. ಒಟ್ಟಾರೆಯಾಗಿ ನನಗನ್ಸಿದ್ದು, ನನ್ನನ್ನು ಸೇರಿ ರಾಜ್ಯದ ಅನೇಕ ನಮ್ಮ ಶಾಸಕರು, ಸಂಸದರಿಗೆ ಎಲ್ಲರೂ ಕೂಡ ಆಶ್ಚರ್ಯ ಆಯಿತು. ಅಂದ್ರೆ ಒಬ್ಬರು ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಸಂದರ್ಭದಲ್ಲಿ ಸಂಘಟನೆ ಬಗ್ಗೆ ಎಷ್ಟೊಂದು ಆಳವಾಗಿ ಇಳಿತಾರೆ ಅನ್ನೋದು ಯಾರಿಗೂ ಕೂಡ ನಿರೀಕ್ಷೆ ಇರಲಿಲ್ಲ. ಸಂಘಟನೆ ಬಗ್ಗೆ ಅಪಾರವಾಗಿರ್ತಕ್ಕಂಥ ಅನುಭವನೂ ಕೂಡ ಅವ್ರಿಗಿದೆ. ಇನ್ನೂ ಕೂಡ ಸಂಘಟನೆ ಬಲಪಡಿಸಬೇಕು ಅಂತಕ್ಕಂಥ ಇಚ್ಛಾಶಕ್ತಿನೂ ಅವ್ರಿಗಿದೆ, ಮತ್ತೆ ಶಕ್ತಿನೂ ಕೂಡ ಅವರಲ್ಲಿದೆ. ಹಾಗಾಗಿ ನಂಗೆ ಅನಿಸ್ತದೆ, ಖಂಡಿತ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲ, ಇಡೀ ದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿ ಸಂಘಟನೆ ಇನ್ನೂ ಹೆಚ್ಚು ಬಲಪಡಿಸತಕ್ಕಂಥ ನಿಟ್ಟಿನಲ್ಲಿ ಬಹಳ ದೊಡ್ಡ ಒಂದು ಪಾತ್ರ ಅವರು ಇರ್ತಾರೆ. ಸರ್, ಶಿವಮೊಗ್ಗದಲ್ಲಿ ಸಾಕಷ್ಟು ಮಳೆ ಬೆಳೆ ಹಾನಿಯಾಗಿದೆ, ಪರಿಹಾರ ಸಿಗ್ತಾ ಪ್ರೊಟೆಸ್ಟ್ ಕೂಡ ಮಾಡಿದ್ರು, ಬಿಜೆಪಿ ಮಾತಾಡಿದ್ದೀವಿ. ನನ್ನ ರಾಜ್ಯ ಮಟ್ಟದಲ್ಲೂ ಕೂಡ ನಾನು 4ನೇ ತಾರೀಕು ನಮ್ಮ ರಾಜ್ಯ ರೈತ ಮೋರ್ಚಾದ ಎಲ್ಲ ಪ್ರಮುಖರು ಸಭೆನೂ ಕೂಡ ಕರೀತಾ ಇದ್ದೇನೆ. ರಾಜ್ಯದಲ್ಲಿ ಇವತ್ತು ರೈತಾಪಿ ವರ್ಗ ಅಂದ್ರೆ ರೈತರು ಇವತ್ತು ಬೀದಿಗಿಳಿಯುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇವತ್ತು ರಸಗೊಬ್ಬರದ ಒಂದು ಕೊರತೆ ನಿರ್ಮಾಣ ಮಾಡತಕ್ಕಂತ ಒಂದು ಹುನ್ನಾರನು ಕೂಡ ನಡೀತಾ ಇದೆ. ಇವೆಲ್ಲವೂ ಕೂಡ ಸಮಸ್ಯೆ ಇದೆ. ಅಡಿಕೆ, ನಮ್ಮ ಶಿವಮೊಗ್ಗ ಜಿಲ್ಲೆ ಬಗ್ಗೆ ಮಾತನಾಡೋದಾದ್ರೆ ಸುಮಾರು 10-12 ಲಕ್ಷ ಅಡಿಕೆ ಮರಗಳು ಬಿದ್ದೋದ್ರೂ ಕೂಡ ರಾಜ್ಯದ ಮಂತ್ರಿಗಳಾಗ್ಲಿ ಯಾರೂ ಕೂಡ ಇದ್ರ ಬಗ್ಗೆ ಗಮನ ಇಲ್ಲ. ಒಟ್ಟಾರೆಯಾಗಿ ರಾಜ್ಯದ ಪರಿಸ್ಥಿತಿನೂ ಹೀಗೆ ಇದೆ. ರೈತರ ನಾವೆಲ್ಲ ಪ್ರಮುಖರ ಜೊತೆ ಚರ್ಚೆ ಮಾಡಿ ವಿಶೇಷವಾದ ಸಭೆನೂ ಕೂಡ ಕರೀತಾ ಇದ್ದೇನೆ. ಚರ್ಚೆ ಮಾಡಿ ತೀರ್ಮಾನ. ಥ್ಯಾಂಕ್ ಯು, ಧನ್ಯವಾದಗಳನ್ನ ಪೂರೈಸಿರ್ತಕ್ಕಂಥ ಶೋಭಗಳಿಗೆ ನರೇಂದ್ರ ಮೋದಿಜಿಯವರು ಈಸ್ ಅನ್ ಎಲೆಕ್ಟೆಡ್ ಲಾಂಗೆಸ್ಟ್ ಸರ್ವಿಂಗ್ ಪ್ರೈಮ್ ಮಿನಿಸ್ಟರ್ ಆಫ್ ದಿಸ್ ಕಂಟ್ರಿ. 2014ರ ಲೋಕಸಭಾ ಚುನಾವಣೆ ಆ ಸಂದರ್ಭಗಳು ನಮ್ಗೆಲ್ಲರೂ ಕೂಡ ಗೊತ್ತಿದೆ. ಇಡೀ ದೇಶದಲ್ಲಿ ಯುವ ಜನತೆ ಈ ದೇಶದ ಬಗ್ಗೆ ವಿಶ್ವಾಸನೇ ಕಳೆದುಕೊಂಡಿದ್ರು. ಭಾರತದಲ್ಲಿ ಒಂದು ಭ್ರಷ್ಟಾಚಾರ ರಹಿತ ಆಡಳಿತವನ್ನು ಕೊಡೋದಕ್ಕೆ ಸಾಧ್ಯ ಇಲ್ಲ, ಅಭಿವೃದ್ಧಿಯನ್ನು ನೋಡೋದಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಭ್ರಮನಿರತನಗೊಂಡಿದ್ರು ಈ ದೇಶದ ಜನತೆ. ಆದ್ರೆ ಅಂತ ಕ್ಲಿಷ್ಟಕರ ಸಂದರ್ಭದಲ್ಲಿ ಭಾರತಕ್ಕೂ ಕೂಡ ಒಂದು ಉಜ್ವಲ ಭವಿಷ್ಯ ಇದೆ ಅಂತೇಳಿ ದೇಶದ ಜನರಲ್ಲಿ ಒಂದು ವಿಶ್ವಾಸವನ್ನು ಗಳಿಸಿ 12 ವರ್ಷಗಳ ಕಾಲ ನಿರಂತರವಾಗಿ ದೇಶದಲ್ಲಿ ಈ ದೇಶವನ್ನ ಅಭಿವೃದ್ಧಿಯ ಪಥದಲ್ಲಿ ತೆಗೆದುಕೊಂಡು ಹೋಗೋದ್ರ ಜೊತೆಗೆ ಭಾರತವನ್ನ 4ನೇ ಒಂದು ದೊಡ್ಡ ಆರ್ಥಿಕ ಶಕ್ತಿಯನ್ನಾಗಿ ಮಾಡಿರ್ತಕ್ಕಂಥ ಕೀರ್ತಿ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಸಲ್ತದೆ. ಮತ್ತೆ ಇಲ್ಲಿಯವರೆಗೂ ಕೂಡ ಒಂದೇ ಒಂದು ಭ್ರಷ್ಟಾಚಾರದ ಆರೋಪ ಇವತ್ತು ಕೇಂದ್ರ ಸರ್ಕಾರದ ಮೇಲೆ ಆಗಲಿ ನರೇಂದ್ರ ಮೋದಿಜಿಯವರ ಮೇಲೆ ಆಗಲಿ ಇಲ್ಲ. ಹಿಂದೆ ನಾವು UPI ಸ್ಕ್ಯಾಮ್ ನೋಡಿದ್ದೇವೆ, 2G ಸ್ಕ್ಯಾಮ್ ನೋಡಿದ್ದೇವೆ, ನಾನಾ ರೀತಿಯ ಸ್ಕ್ಯಾಮ್ಗಳನ್ನು ನೋಡಿದ್ದೇವೆ. ಆದ್ರೆ 12 ವರ್ಷಗಳಲ್ಲಿ ಯಾವುದೇ ಒಂದು ಭ್ರಷ್ಟಾಚಾರ ಆರೋಪ ಇವತ್ತು ಕೇಂದ್ರ ಸರ್ಕಾರದ ಮೇಲಿಲ್ಲ, ನರೇಂದ್ರ ಮೋದಿಜಿ ನೇತೃತ್ವದ NDA ಸರ್ಕಾರಕ್ಕಿಲ್ಲ ಅನ್ನೋದು ಕೂಡ ಬಹಳ ಉಲ್ಲೇಖನೀಯ. ಜಾಗತಿಕ ಸವಾಲುಗಳು, ಕೋವಿಡ್ ಸಂದರ್ಭದಲ್ಲಿ ಯಾವ ರೀತಿ ಭಾರತವನ್ನು ಮುನ್ನಡೆಸಿದ್ರು ಅನ್ನೋದು ಕೂಡ ನಮ್ಮ ಕಣ್ಮುಂದಿದೆ. ಇವತ್ತು ಇಡೀ ಜಗತ್ತಿನಲ್ಲಿ ಇವತ್ತು ಅಮೆರಿಕ ಮತ್ತು ಇರಾನ್ ಮಧ್ಯೆ ನಡೀತಾ ಇರತಕ್ಕಂಥ ಯುದ್ಧ, ಎಲ್ಲ ದೇಶಗಳ ಮಧ್ಯೆ ಯುದ್ಧ ನಡೀತಕ್ಕಂಥ ಸಂದರ್ಭಗಳು ಕೂಡ ಭಾರತವನ್ನ ಒಂದು ಆರ್ಥಿಕ ಶಕ್ತಿಯನ್ನು ತುಂಬೋದ್ರ ಮೂಲಕ ಒಂದು ಸದೃಢ, ಒಂದು ಸುಭದ್ರ ನಾಯಕತ್ವವನ್ನು ಕೊಡೋದ್ರಲ್ಲಿ ನರೇಂದ್ರ ಮೋದಿಜಿಯವರು ಯಶಸ್ವಿಯಾಗಿದ್ದಾರೆ. ನನಗನ್ನಿಸ್ತದೆ ಪ್ರಧಾನಮಂತ್ರಿಗಳಾಗಿ ಸರ್ವಕಾಲಿಕ ದಾಖಲೆಯನ್ನು ಕೂಡ ಮುರಿತಾರೆ. ದೇಶದ ಜನರ ಅಪೇಕ್ಷೆನೂ ಕೂಡ ಇದೆ. ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿಯಾಗಿ ಮುಂದುವರಿಬೇಕು. ಅವರೇನು 2047 ಇಸ್ವಿಗೆ ಒಂದು ವಿಕಸಿತ ಭಾರತ ಆಗಿ ಪರಿವರ್ತನೆ ಆಗಬೇಕು ಅನ್ನೋ ಸಂಕಲ್ಪ ಏನಿದೆ, ಆ ಸಂಕಲ್ಪದ ತಕ್ಕಂತೆ ಜನರ ಅಪೇಕ್ಷೆ ನಿರೀಕ್ಷೆನೂ ಕೂಡ ಇದೆ. ಹಾಗೆ ನಂಗೆ ವಿಶ್ವಾಸ ಇದೆ, ಭಾರತದ ಏನು ಎಲ್ಲ ಭಾರತೀಯರ ಒಂದು ಅಪೇಕ್ಷೆನೂ ಕೂಡ ಇದ್ದಂಥ ಸಂದರ್ಭದಲ್ಲಿ ನಾನು ಇಷ್ಟ ಅವರಿಗೆ ಭಗವಂತನ ಪ್ರಾರ್ಥನೆ ಮಾಡ್ತೇನೆ. ನರೇಂದ್ರ ಮೋದಿಜಿಯವರಿಗೆ ಹೆಚ್ಚು ಶಕ್ತಿಯನ್ನು ಕೊಟ್ಟು, ಇನ್ನೂ ಹೆಚ್ಚು ಆರೋಗ್ಯವನ್ನು ಕೊಟ್ಟು,
ಭಾರತವನ್ನ ಮುನ್ನಡೆಸತಕ್ಕಂಥ ಶಕ್ತಿಯನ್ನ ನೀಡಲಿ ಅಂತ ನಾನು ಭಗವಂತನು ಕೂಡ ಪ್ರಾರ್ಥನೆ ಮಾಡ್ತೇನೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.